ವ್ಯಾಯನಕಟ್ಟೆ ಸ್ನೇಹಿತರೆ, ವೈದ್ಯೋ ನಾರಾಯಣ ಹರಿ ಅನ್ನೋ ಮಾತಿದೆ. ವೈದ್ಯರು ದೇವರಿಗೆ ಸಮಾನ ಅಂತ. ವೈದ್ಯರಾಗಬೇಕು ಅನ್ನೋದು ಸಾಕಷ್ಟು ಜನರ ಕನಸಾಗಿರುತ್ತೆ. ಒಂದಷ್ಟು ಜನರಿಗೆ ಆ ಕನಸನ್ನ ಈಡೇರಿಸಿಕೊಳ್ಳುವುದು ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಇದ್ಕೊಂಡು ತಮ್ಮ ವೈದ್ಯರಾಗುವಂತಹ ಕನಸನ್ನ ಈಡೇರಿಸಿಕೊಳ್ಳೋದು ಅತ್ಯಂತ ಕಠಿಣ ಕೆಲಸ. ಸಾಕಷ್ಟು ಸವಾಲುಗಳನ್ನ ಎದುರಿಸಬೇಕಾಗತ್ತೆ. ಈ ಎಲ್ಲ ಸವಾಲುಗಳನ್ನ ಎದುರಿಸಿ ತಮ್ಮದೇ ಆದಂತಹ ಚಿಕಿತ್ಸಾಲಯವನ್ನ ನಡೆಸ್ತಾ ಇದ್ದಾರೆ ಸುಳ್ಯ ತಾಲೂಕಿನ ಐವರ್ನಾಡಿನ ಜಬ್ಬಳೆಯವರಾದಂಥ ಡಾಕ್ಟರ್ ಕಾವ್ಯ ಜಬ್ಬಳೆ. ವೇದಾಮೃತ ಅನ್ನೋ ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಿ ಸಾವಿರಾರು ಜನರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ಡಾಕ್ಟರ್ ಕಾವ್ಯ ಜಬ್ಬಳೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನು ಆವಾಗಲೇ ಆರಂಭದಲ್ಲೇ ಹೇಳಿದೆ, ಗ್ರಾಮೀಣ ಭಾಗದಲ್ಲಿ ನಮ್ಮಂಥವ್ರಿಗೆ ಒಂದು ಡಾಕ್ಟರ್ ಆಗಬೇಕು ಅಥವಾ ಏನೋ ಒಂದು ಉನ್ನತ ಹುದ್ದೆಗೆ ಇರಬೇಕು ಅಂದರೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಇವಾಗ ಎಲ್ಲ ಅನುಕೂಲತೆಗಳಿದೆ. ಮಕ್ಕಳಿಗೆ ಮೊಬೈಲ್ ಕೈಯಲ್ಲೇ ಇರುತ್ತೆ, ಏನು ಬೇಕಾದರೂ ಸರ್ಚ್ ಮಾಡಿದ ತಕ್ಷಣ ಮಾಹಿತಿ ಸಿಗುತ್ತೆ. ಒಂದಷ್ಟು ವರ್ಷಗಳ ಹಿಂದೆ ಅಂದರೆ ನಮ್ಮ ಜನ್ರೇಷನಲ್ಲಿ ಸಾಕಷ್ಟು ಸವಾಲಿತ್ತು. ಸೊ ಹೇಗೆ ನಿಮ್ಮ ಕನಸನ್ನು ನೀವು ಈಡೇರಿಸ್ಕೊಂಡ್ರಿ? ನಿಮ್ಮ ಹಿನ್ನೆಲೆ ಏನು? ನಾನು ಗ್ರಾಮೀಣ ಭಾಗದಿಂದ ಬಂದವಳು. ಅಂದರೆ ಐವರ್ನಾಡು ಗ್ರಾಮದ ಜಬಳೆ ಮನೆತನ ನಮ್ಮದು. ಸೊ ನಂದು ಪ್ರೈಮರಿ ಎಜುಕೇಶನ್ ಬಂದು 5th ವರೆಗೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಿಡುಬೆಯಲ್ಲಿ ಮಾಡಿದೆ. ಅಲ್ಲಿಂದ 6th 7th ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಐವರ್ನಾಡಲ್ಲಾಯಿತು. ಹೈಸ್ಕೂಲ್ ವಿದ್ಯಾಭ್ಯಾಸ KVG ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ ಸುಳ್ಯ. ನಂತರ PUC ನಾನು SDM ಉಜಿರೆಯಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ಅಲ್ಲಿಂದ ಆಫ್ಟರ್ PUC CET ಬರೆದು ಅಲ್ಲಿಂದ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜ್ಗೆ ಜಾಯಿನ್ ಆಗಿ ಅಲ್ಲಿಂದ ನನ್ನ ಆಯುರ್ವೇದದ ವಿದ್ಯಾಭ್ಯಾಸ ಆರಂಭ ಆಯಿತು. ಸೊ ಮೊದಲೇ ಡ್ರೀಮ್ ಇತ್ತ, ನಾನು ಡಾಕ್ಟರ್ ಆಗಬೇಕು, ಈ ಥರ ಒಂದು ಕ್ಲಿನಿಕ್ ಓಪನ್ ಮಾಡಬೇಕು, ಜನಕ್ಕೆ ಟ್ರೀಟ್ ಮಾಡಬೇಕು ಅಂತ? ಆ್ಯಕ್ಚುಲಿ ನನಗೆ ಆ ಥರ ಇದಿರಲಿಲ್ಲ. ನಾನು ಡಾಕ್ಟರ್ ಆಗಿದ್ದೆ ನನ್ನ ಅಪ್ಪನ ಕನಸದು. ಅಪ್ಪನಿಂದಾಗಿ ನಾನು ಇವತ್ತು ಡಾಕ್ಟರ್ ಆಗಿದ್ದೆ. ಇವತ್ತು ನಾನು ಏನೇ ಸರ್ವಿಸ್ ಕೊಡ್ತಾ ಇದ್ರು ಅದು ನನ್ನ ಅಪ್ಪನ ಕನಸು. ಅವರಿಗೆ ಇತ್ತ ನೀವು ಡಾಕ್ಟರ್? ಅವ್ರಿಗೆ ಗೊತ್ತು. ಅವರ ಕನಸು ಆಯುರ್ವೇದನೇ ಆಗಬೇಕು ಅಂತ ಇತ್ತು, ಬರೀ ಡಾಕ್ಟರ್ ಅಲ್ಲ, ಆಯುರ್ವೇದಿಕ್ ಡಾಕ್ಟ್ರೇ ನಾನು ಆಗಬೇಕು ಅನ್ನೋದು ಅವರ ಬಹುದೊಡ್ಡ ಕನಸಾಗಿತ್ತು. ಸೊ ಆ ಕನಸನ್ನು ಅವರ ಇಚ್ಛೆ ಪ್ರಕಾರ ನಾನು ಈಡೇರಿಸ್ಕೊಂಡು ಹೋದೆ. ನನಗದ್ರಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಕ್ಚುಲಿ. ಇವಾಗ ಗ್ರಾಮೀಣ ಭಾಗ ಅಂದಾಗ ಅಪ್ಪನ ಕನಸು ಈಡೇರಿಸ್ಬೇಕಾದ್ರೆ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಯಾಕಂದ್ರೆ ರೂರಲ್ ಒಂದು ಏರಿಯಾದಿಂದ ಹೋಗಿ ಹೊರಗಡೆ ಹೋಗಿ ಓದೋದು ಸವಾಲು, ಅದೆಲ್ಲ ಹೆಂಗಿತ್ತು? ಅದನ್ನೆಲ್ಲ ಹೆಂಗೆ ಫೇಸ್ ಮಾಡ್ತಾ ಇರ್ತೀರಿ ನೀವು ಅಂತ? ಆ್ಯಕ್ಚುಲಿ ಆ ಟೈಮಲ್ಲಿ ಕಂಪ್ಯೂಟರ್ಸ್ ಅಷ್ಟು ನಮಗೆ ಇದಿರಲಿಲ್ಲ, ಮೊಬೈಲ್ ಅಂತೂ ಇದ್ದೇ ಇಲ್ಲ, ಸಣ್ಣ ಫೋನ್ ಇತ್ತು ಆ ಟೈಮಲ್ಲಿ. ಆಪ್ಷನ್ ಎಂಟ್ರಿ ಟೈಮದು ಹೇಗಂತಂದರೆ ಇವತ್ತು ನಮಗೆ ಆಪ್ಷನ್ಸ್ ಬಿಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ಆಪ್ಷನ್ ಎಂಟ್ರಿದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಆ ಟೈಮಲ್ಲಿ. CET ಟೈಮಲ್ಲಿ ಯಾವಾಗ ಎಂಟ್ರಿ ಆಗುತ್ತೆ, ಯಾವಾಗ ನಮಗೆ ಅಲಾಟ್ಮೆಂಟ್ ಆಗುತ್ತೆ, ಯಾವಾಗ ನಾವು ಹೋಗಿ ಡಾಕ್ಯುಮೆಂಟ್ಸ್ ಕೊಡಬೇಕು, ಅದ್ಯಾವುದು ನಮ್ಗೆ ಆ ಟೈಮಲ್ಲಿ ಅಷ್ಟು ಈಸಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಅದು ಟಾಸ್ಕಲ್ಲಿ ತುಂಬ ಕಷ್ಟ ಇದ್ದಿತ್ತು ಆ್ಯಕ್ಚುಲಿ ಆ ಟೈಮಲ್ಲಿ. ಅದು ಒಮ್ಮೆ ಜಾಯಿನ್ ಆದಮೇಲೆ ಓಕೆ ಫೈನ್, ಮೂವ್ಮೆಂಟ್ ಹಾಗೆ ಈಸಿಯಾಗಾಯಿತು. ಬಟ್ UG ಮಾಡ್ತಾ ಕಷ್ಟ ಇತ್ತು ಈ ಥರ ಟೆಕ್ನಿಕಲ್ ಇಶ್ಯೂಸ್. ಆಮೇಲೆ PG ಆಗ್ತಾ ಓಕೆ ಫೈನ್. ಅದು ನೀವು ಗ್ರಾಮೀಣ ಭಾಗದಲ್ಲಿದ್ರು ಕೂಡ ಸ್ಟೇಟ್ಗೆ ರ್ಯಾಂಕ್ ತಗೊಳ್ತೀರಿ, ಅದು ಯಾವ ವಿಭಾಗದಲ್ಲಿ ಅಂತ? ಅದು ನನ್ನ 4th ಇಯರ್ BMS ಅಲ್ಲಿ ಶಲ್ಯತಂತ್ರ ವಿಭಾಗದಲ್ಲಿ 4th ರ್ಯಾಂಕ್ ತಗೊಂಡೆ. ಆಮೇಲೆ ರಿಸರ್ಚ್ ಮೆಥಡಾಲಜಿಯಲ್ಲಿ 11th ರ್ಯಾಂಕ್. ಓಕೆ. ಸೊ ಅದೆಲ್ಲ ಆ ಕ್ಷಣ ಎಲ್ಲ ಹೇಗಿತ್ತು? ಮೋಸ್ಟ್ ಹ್ಯಾಪಿಯೆಸ್ಟ್, ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು ಶಲ್ಯತಂತ್ರ. ಸೊ ಅದ್ರಲ್ಲಿ ನಾನು ಅಷ್ಟು ಶಲ್ಯತಂತ್ರ ಅಂದರೆ ಸರ್ಜರಿ ಡಿಪಾರ್ಟ್ಮೆಂಟ್ ಬರುತ್ತೆ ನಮ್ದು ಅಲೋಪತಿ ಇದರಲ್ಲಿ ನೋಡಿದಾಗ, ಸರ್ಜರಿ ಡಿಪಾರ್ಟ್ಮೆಂಟ್. ಸೊ ನಮ್ಮ ಆಯುರ್ವೇದ ಶಲ್ಯತಂತ್ರದಲ್ಲಿ ಎಲ್ಲ ಆಯುರ್ವೇದದ ಇದು ಸರ್ಜರಿ ಕಾನ್ಸೆಪ್ಟ್ಸ್ ಎಲ್ಲನೂ ಇರುತ್ತೆ. ಯಾಕಂದರೆ ಸರ್ಜರಿಗೆ ಪಿತಾಮಹ ಸುಶ್ರುತ ಅಂತ ಹೇಳ್ತೀವಿ. ಸೊ ನಮ್ಮ ಸುಶ್ರುತರ ಆಚಾರ್ಯರು ಏನು ಹೇಳಿರ್ತಾರೆ ಅದಷ್ಟು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ, ಪ್ಲಸ್ ಮಾಡರ್ನ್ ಸರ್ಜರೀಸ್ ನಾವು ಸ್ಟಡಿ ಮಾಡ್ತೀವಿ. ಸೊ ಅದು ನನ್ನ ಫೇವ್ರೆಟ್ ಟಾಪಿಕ್ ಆಗಿತ್ತು. ಸೊ ಅದರಲ್ಲಿ ನನಗೆ 4th ರ್ಯಾಂಕ್ ಬಂತು ಸ್ಟೇಟ್ಗೆ. ಈಗ ನಿಮ್ಮದು ಸ್ಟಡೀಸ್ ಎಲ್ಲ ಮುಗೀತು, ವೇದಾಮೃತ ಚಿಕಿತ್ಸಾಲಯ ಹುಟ್ಕೊಳ್ಳುತ್ತೆ. ಸೊ ನಮ್ಮೂರಲ್ಲೇ ಇದ್ಕೊಂಡು ಇಂಥದ್ದೊಂದು ಚಿಕಿತ್ಸಾಲಯ ಓಪನ್ ಮಾಡ್ಬೇಕು. ಸಾಮಾನ್ಯವಾಗಿ ಮುಗಿದ ಮೇಲೆ ಹೊರಗಡೆ ಎಲ್ಲರೂ ಹೋಗೋಕೆ ಟ್ರೈ ಮಾಡ್ತಾರೆ, ಅಲ್ಲೇ ಅವಕಾಶಗಳು ಜಾಸ್ತಿ ಅಂತ. ಮತ್ತು ಇಲ್ಲಿ ತಗೊಳ್ಳೋದು ಕೂಡ ರಿಸ್ಕ್ ಅಂತ ಅಂದ್ಕೊಳ್ತಾರೆ. ಇಲ್ಲಿ ಹೇಗಿದೆ ರೆಸ್ಪಾನ್ಸ್, ಊರಲ್ಲಿ ಆಯುರ್ವೇದ ಅಂದಾಗ ಹೇಗೆ ಜನ ರಿಸೀವ್ ಮಾಡ್ತಾರೆ, ಹೀಗೆ ಸಾಕಷ್ಟು ಕ್ವಶನ್ಸ್ ಇರುತ್ತೆ. ಅದ್ರದ್ದೆಲ್ಲ ಮಧ್ಯೆ ನೀವು ಚಾಲೆಂಜ್ ಆಗಿ ತಗೋತೀರಾ, ಹೇಗೆ ಇದೊಂದು ಕನಸನ್ನು ಈಡೇರಿಸ್ಕೋತೀರಾ ಅಂತ? ಅದೇ ನಾನು ಅವಾಗಲೇ ಹೇಳ್ದಾಗೆ ಡಾಕ್ಟರ್ ಆಗಬೇಕು ಅನ್ನೋದು ಅಪ್ಪನ ಆಸೆ ಆಗಿತ್ತು. ಸೊ ಈ ಥರ ಒಂದು ಸರ್ವಿಸ್ ಕೊಡಬೇಕು ನನ್ನ ಮಗಳು ಅನ್ನೋದು ಅವ್ರದ್ದೊಂದು ಕನಸಾಗಿತ್ತು. ಸೊ ಅವ್ರ ಕನಸನ್ನು ಈಡೇರಿಸೋದು ಅದು ಒಂದು ನನ್ನ ತಲೆಯಲ್ಲಿ ಹಾಗೇ ಇತ್ತು. ಕೋವಿಡ್ ಟೈಮಲ್ಲಿ ಒಂದಷ್ಟು ಇನ್ಸಿಡೆಂಟ್ಸ್ ಆಯಿತು. ಅದರ ನೆಕ್ಸ್ಟಲ್ಲಿ ನನಗೆ ಮತ್ತೆ ತಲೆಗೆ ಬಂದಿದ್ದು ಒಂದೇ ವಿಷಯ, ಯಾಕಂದರೆ ಅಪ್ಪನ ಕನಸನ್ನು ನಾನು ಊರಲ್ಲೇ ಇದ್ದು ಈಡೇರಿಸ್ಬೇಕು ಅನ್ನೋದು.
ಯಾಕಂದ್ರೆ ಆಯುರ್ವೇದ ನಿಮಗೆ ಸಿಟಿಯಲ್ಲಿ ಹೋದ್ರೆ ಆಯುರ್ವೇದದ ಬಗ್ಗೆ ತುಂಬಾ ಅವೇರ್ನೆಸ್ ಇರುತ್ತೆ. ಹೌದು ಬಟ್ ಗ್ರಾಮೀಣ ಭಾಗದಲ್ಲಿ, ಈಗ ನಾನು ಈ ಗ್ರಾಮೀಣ ಭಾಗದಿಂದ ಕಲ್ತು ನಾನು ಹೊರಗಡೆ ಹೋಗಿ ಸರ್ವಿಸ್ ಕೊಟ್ಟೆ ಅಂತಂದ್ರೆ ಇಲ್ಲಿನ ಜನರಿಗೆ ನಾನು ಏನ್ ಕೊಡ್ತೀನಿ ಅನ್ನೋದು ಆ ಕ್ವೆಶನ್ ಬಂತು. ಯಾಕಂದ್ರೆ ಈ ಗ್ರಾಮೀಣ ಭಾಗದಿಂದನೇ ಕಲ್ತು ಹೋದವಳು ನಾನಲ್ವಾ. ಅವಾಗ ಆಯುರ್ವೇದನ ಈ ಗ್ರಾಮೀಣ ಭಾಗದವರಿಗೆ ಅವೇರ್ನೆಸ್ ಕೊಡೋಣ, ಅವರಿಗೆ ಅದರ ಟ್ರೀಟ್ಮೆಂಟ್ನ ಅರಿವು ಕೊಡೋಣ. ಯಾಕಂದ್ರೆ ನಾಟಿ ವೈದ್ಯ ಪದ್ಧತಿ ಅರಿವು ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನನ್ನ ಕುಟುಂಬದ ಪರಂಪರೆಯೂ ಇದೆ, ನಾಟಿ ವೈದ್ಯ ಪದ್ಧತಿಯ ಪರಂಪರೆ ಇರುವಾಗ ಅದೇ ಫ್ಯಾಮಿಲಿಯಿಂದ ಫಸ್ಟ್ ಡಾಕ್ಟರ್ ಆಗಿ ನಾನು ಆಯುರ್ವೇದ ಡಾಕ್ಟರ್ ಆಗಿ ಬಂದಾಗ ನಾನು ಯಾಕೆ ಅದನ್ನು ಕಂಟಿನ್ಯೂ ಮಾಡಬಾರ್ದು, ಯಾಕೆ ನಾನು ಫಸ್ಟ್ ಸ್ಟೆಪ್ ತಗೋಬಾರ್ದು ಅಂತ ಹೇಳಿ ನಮ್ಮೂರಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಶುದ್ಧ ಆಯುರ್ವೇದದಿಂದ ನಮಗೆ ಎಷ್ಟೊಂದು ಕಾಯಿಲೆಗಳನ್ನು ಈಸಿಯಾಗಿ ಟ್ರೀಟ್ ಮಾಡೋಕ್ಕಾಗತ್ತೆ. ಎಂಥ ಕಾಂಪ್ಲಿಕೇಟೆಡ್ ಕಂಡೀಷನ್ ಇದ್ರೂ ತುಂಬ ಈಸಿಯಾಗಿ, ಕೆಲವೊಂದು ಕಂಡೀಷನ್ ಸ್ವಲ್ಪ ಟೈಮ್ ತಗೋಬೋದು. ಆಯುರ್ವೇದ ಸ್ಲೋ ಅಲ್ಲ, ಆಯುರ್ವೇದನೂ ತುಂಬ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಮಾಡೋ ರೀತಿಯಲ್ಲಿ ನಾವು ಮಾಡಬೇಕಾಗತ್ತೆ ಅದನ್ನು. ಸೊ ಗ್ರಾಮೀಣ ಭಾಗಕ್ಕೆ ಕೊಟ್ಟಾಗ ಇವತ್ತಿನ ರೆಸ್ಪಾನ್ಸ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಜನ ಅದನ್ನು ರಿಸೀವ್ ಮಾಡಿದ್ದಾರೆ ಅಂತಂದ್ರೆ ತುಂಬ ಖುಷಿ ಆಗುತ್ತೆ. ಅಷ್ಟು ನಂಬಿಕೆ ಇಟ್ಟು ಅಷ್ಟು ಚೆನ್ನಾಗಿ ರೆಸ್ಪಾಂಡ್ ಕೊಡ್ತಿದ್ದಾರೆ ಜನ. ಇದಕ್ಕಿಂತ ಹೆಚ್ಚಿನ ಇರಬೇಕು. ನಾವು ಮಾಡಿದಂಥ ಒಂದು ಇದು ಸಕ್ಸಸ್ ಆಯ್ತು, ಅಲ್ಲಿಗೆ ನಮ್ಮ ಕನಸು ಈಡೇರಿತು, ನಮ್ಮ ಸಾರ್ಥಕತೆ ಭಾವ ನಮಗೆ ಆ್ಯಕ್ಚುಲಿ. ಡಾಕ್ಟರ್, ಈಗ ನಿಮ್ಮ ವೇದಾಮೃತ ಚಿಕಿತ್ಸಾಲಯದಲ್ಲಿ ಯಾವ ಥರ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತೀರಿ? ಯಾವ ಟ್ರೀಟ್ಮೆಂಟ್ಗೆ ಜಾಸ್ತಿ ಜನ ಬರ್ತಾರೆ ಅಂತ? ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಸಿಗತ್ತೆ. ಸಿಂಪಲ್ ಶೀತ ಜ್ವರ ಕೆಮ್ಮುವಿಂದ ಸ್ಟಾರ್ಟ್ ಆಗಿ ದೊಡ್ಡ ಕಾಯಿಲೆಗಳ ಚರ್ಮ ರೋಗಗಳಾಗಿರ್ಬೋದು ಅಥವಾ ಗಂಟು ವಾತಗಳಾಗಿರ್ಬೋದು, ಈ ಎಲ್ಲ ಕಾಯಿಲೆಗಳಿಗೂ ಟ್ರೀಟ್ಮೆಂಟ್ ಸಿಗತ್ತೆ. ಕೆಲವೊಂದು ಕಾಯಿಲೆಗಳಿಗೆ ಬರೀ ಓರಲ್ ಮೆಡಿಕೇಶನ್ಸ್ ಇರುತ್ತೆ, ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತೇವೆ, ಅವ್ರು ತಗೋಬೇಕಾಗತ್ತೆ, ಅಂಥದ್ದು ಇದೆ. ಆಮೇಲೆ ಪಂಚಕರ್ಮ ಟ್ರೀಟ್ಮೆಂಟ್ಗಳು ಅಂತಂದರೆ, ಈಗ ಪಂಚಕರ್ಮದಲ್ಲಿ ಮೇಜರಾಗಿ 5 ಪಂಚಕರ್ಮಗಳು ಬರುತ್ತೆ. ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ ಅಂತೇಳಿ. ಈ 5 ಪಂಚಕರ್ಮಗಳನ್ನ ನಾವಿಲ್ಲಿ ಮಾಡ್ತೀವಿ. ಪ್ರಾಪರ್ ಆಗಿ ಕ್ಲಾಸಿಕಲಿ ಯಾವ ಥರ ಹೇಳಿದಾರೆ ಆ ಥರ ಮಾಡ್ತಾ ಇದ್ದೀವಿ. ಈ ತಲೆನೋವು ಇರುವಂತಹ ಪೇಷಂಟ್, ತುಂಬ ವರ್ಷಗಳಿಂದ ತಲೆನೋವಿದೆ, ಕಡಿಮೆನೇ ಆಗ್ತಿಲ್ಲ, ಆ ಥರ ಪೇಷಂಟ್ಸಿಗೆ ನಸ್ಯ ಚಿಕಿತ್ಸೆ ಅಂತ ಮಾಡ್ತೀವಿ. ಅಂದರೆ ಮೂಗಿಗೆ ಏನಾಯಿತು ಮೆಡಿಕೇಟೆಡ್ ಆಯಿಲ್ ಅಥವಾ ತುಪ್ಪವನ್ನು ಹಾಕುವಂಥದ್ದು. ಅದೊಂದು 5 days or 7 days, ಅದು ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಮೆಡಿಸಿನು ಕಂಡೀಷನ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ. ಆ ಥರ ಟ್ರೀಟ್ಮೆಂಟು ಇದೆ. ಅಥವಾ ಯಾವುದಾದ್ರೂ ಚರ್ಮ ರೋಗಗಳು ಸುಮಾರು ವರ್ಷಗಳಿಂದ ಕ್ಯೂರ್ ಆಗದೇ ಇರುವಂಥದ್ದು, ಅಂಥ ಚರ್ಮ ರೋಗಗಳಿದ್ರೆ ವಮನ ಅಥವಾ ವಿರೇಚನ ಚಿಕಿತ್ಸೆ, ಆ ಕಂಡೀಷನ್ಗೆ ಯಾವುದು ಬೇಕಾಗತ್ತೆ ಅದನ್ನು ಮಾಡಬೇಕಾಗತ್ತೆ. ವಮನ ಅಥವಾ ವಿರೇಚನ ಚಿಕಿತ್ಸೆಗಳು ಮೇಜರ್ ಪ್ಯೂರಿಫಿಕೇಶನ್ ಅಂತ ಬರುತ್ತೆ. ಇಡೀ ಶರೀರದಲ್ಲಿರುವ ಕಲ್ಮಶಗಳನ್ನು ಕ್ಲೀನ್ ಮಾಡಿಕೊಡುವಂತಹ ಟ್ರೀಟ್ಮೆಂಟ್ಗಳು. ಅದೊಂದು 15ರಿಂದ 20 ದಿನ ಹಿಡಿಯುತ್ತೆ ಟೋಟಲ್ ಟ್ರೀಟ್ಮೆಂಟ್ ಮುಗಿಯೋಷ್ಟೊತ್ತಿಗೆ. ಇನ್ನೊಂದು ಬಸ್ತಿ ಚಿಕಿತ್ಸೆ ಅಂತಂದರೆ ಎನಿಮಾ ಟ್ರೀಟ್ಮೆಂಟ್, ಏನಲ್ ರೂಟಿಂದ ಮೆಡಿಸಿನನ್ನು ಕೊಡುವಂಥದ್ದು. ಅದು ಕಂಡೀಷನ್ ಮೇಲೆ ಮೆಡಿಸಿನ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ರಕ್ತ ಮೋಕ್ಷಣ ಅಂತಂದರೆ ರಕ್ತದಲ್ಲಿ ಅಶುದ್ಧ ಭಾವ ಆಗಿ ಅದರಿಂದ ಯಾವುದಾದ್ರೂ ಕಾಯಿಲೆಗಳು ಸ್ಕಿನ್ನಿಗೂ ಆಗುತ್ತೆ. ಆಮೇಲೆ ಸಯಾಟಿಕ ಪೇಯ್ನಿಗಾಗುತ್ತೆ, ಆ ಥರ ಪೇಯ್ನಿಂದ ಅಥವಾ ವೆರಿಕೋಸ್ ವೇನಿಗಾಗುತ್ತೆ. ಆವಾಗ ವೆನಿ ಪಂಕ್ಚರ್ ಮಾಡುವಂಥದ್ದು ಅಥವಾ ಜಲವುಕ ಜಿಗಣೆ ಟ್ರೀಟ್ಮೆಂಟ್ ಮಾಡುವಂಥದ್ದು. ಅದರಲ್ಲಿ ಮತ್ತೆ ರಕ್ತ ಮೋಕ್ಷಣದಲ್ಲಿ ನಮಗೆ ಟೈಪ್ಸ್ ಇದ್ದಾವೆ, ಅದು ಮಾಡ್ತೀವಿ. ಆಮೇಲೆ ಅಗ್ನಿಕರ್ಮ ಚಿಕಿತ್ಸೆ ತುಂಬ ಇನ್ಸ್ಟೆಂಟ್ ಪೇನ್ ರಿಲೀಫ್ ಅದು. ಹೌದು, ಆ್ಯಕ್ಚುಲಿ ನಾನು ಸಯಾಟಿಕಾ ಪ್ರಾಬ್ಲಮಿಂದ ಬಳಲ್ತಾ ಇದ್ದೆ. ನನ್ನನ್ನು ಟ್ರೀಟ್ ಮಾಡಿದ್ದು ಕಾವ್ಯ ಡಾಕ್ಟ್ರ್. ಅಗ್ನಿಕರ್ಮ ಅಲ್ವಾ, ಮತ್ತು ಬಸ್ತಿ ಮಾಡಿ ನಾನು ಕ್ಯೂರ್ ಆಗಿರೋದು. ಸೊ ನನಗೆ ಒಳ್ಳೆ ರಿಸಲ್ಟ್ ಸಿಕ್ತು. ಹಾಗಾಗಿ ಈ ಒಂದು ಇಂಟರ್ವ್ಯೂ ಮಾಡೋಕ್ಕೆ ಮುಖ್ಯ ಕಾರಣ ಕೂಡ ಅದೇ. ಯಾಕಂದರೆ ಸಾಕಷ್ಟು ಜನರಿಗೆ ಆಯುರ್ವೇದ ಅಂದರೆ ಕ್ವಿಕ್ ರಿಸಲ್ಟ್ ಸಿಗಲ್ಲ, ವರ್ಕೌಟ್ ಆಗಲ್ಲ. ಹಾಗಾಗಿ ಒಂದು ಇಂಜೆಕ್ಷನ್ ತೊಗೊಂಡ ತಕ್ಷಣ ರಿಲೀಫ್ ಆಗ್ತದೆ ಅಂತ ಈ ಕಡೆ ಮುಖ ಮಾಡೋರು ತುಂಬ ಕಮ್ಮಿ. ಆದರೆ ರಿಸಲ್ಟ್ ನಿಧಾನಕ್ಕೆ ಸಿಕ್ಕಿದ್ರು ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಆಯುರ್ವೇದದಲ್ಲಿ. ನನಗೆ ಹೆಲ್ಪ್ ಆಯಿತು, ಹಾಗೆ ಇನ್ನೊಂದಷ್ಟು ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಇಂಟರ್ವ್ಯೂ ಮಾಡ್ತಾ ಇರೋದು. ಈ ಥರ ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾ ಇರ್ಬೋದು. ಒಂದ್ಸಲ ವೇದಾಮೃತಕ್ಕೆ ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಮುಖ್ಯವಾಗಿ ಒಬ್ಬ ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ವೈದ್ಯರು ನಮ್ಮ ಜೊತೆ ಯಾವ ಥರ ಇಂಟರ್ಯಾಕ್ಟ್ ಮಾಡ್ತಾರೆ ಅದ್ರ ಮೇಲೆ ನಮ್ಮೊಂದು ಅರ್ಧ ಕಾಯಿಲೆ ಗುಣ ಆಗುತ್ತೆ. ನೀವು ಡಾಕ್ಟರ್ ಕಾವ್ಯ ಅವರನ್ನ ಮೀಟ್ ಮಾಡಿದಾಗ ನಮ್ಗೆ ಅನಿಸ್ಬೋದು ನಂದು ಅರ್ಧ ಸಮಸ್ಯೆ ಕ್ಯೂರ್ ಆಗುತ್ತೆ ಅಂತ. ಸೊ ನನಗೆ ಹೆಲ್ಪ್ ಆಯಿತು. ಹಾಗಾಗಿ ನಂತರನೇ ಬೇರೆ ಬೇರೆ ರೀತಿಯ ಸಮಸ್ಯೆಯಿಂದ ಬಳಲ್ತಾ ಇರೋರು ಇರಬಹುದು ಅನ್ನೋ ಕಾರಣಕ್ಕೆ ಈ ಒಂದು ಇಂಟರ್ವ್ಯೂ ಮೂಲಕ ನಾನು ಅವರನ್ನು ನಿಮ್ಗೆಲ್ರಿಗೂ ಕೂಡ ಪರಿಚಯ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೇನೆ. ಸೊ ಡಾಕ್ಟರ್, ನೀವು ಕಂಟಿನ್ಯೂ ಮಾಡಿ. ಓಕೆ, ಅದೇ ಥರ ಆಮೇಲೆ
ಸ್ವರ್ಣಪ್ರಾಶನ ಅಂತ ಕೊಡ್ತೀವಿ ಸಣ್ಣ ಮಕ್ಕಳಿಗೆ, ತಿಂಗಳು ಪುಷ್ಯ ನಕ್ಷತ್ರದ ದಿನ ಕೊಡ್ತೀವಿ. ಹಾಗೆ ನಿತ್ಯ ಪ್ರಾಶನ ಅದರಲ್ಲಿ ಡೈಲಿ ಹಾಕುವಂಥದ್ದು ಮಾಡಿಕೊಡ್ತೀವಿ ಪ್ರಿಪ್ರೇಷನ್. ಇದು ಯಾವ ಥರ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅವರ ಏಕಾಗ್ರತೆ ಇಂಪ್ರೂವ್ ಆಗುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ರಿಪೀಟೆಡ್ ಆಗಿ ಕೆಮ್ಮು ಕಫ ಶೀತಗಳು ಬರ್ತಾ ಇತ್ತು ಅಂತಂದ್ರೆ, ಜ್ವರ ಬರ್ತಾ ಇರೋ ಮಕ್ಕಳು ಇತ್ತು ಅಂತಂದ್ರೆ ಆ ಇಮ್ಯುನಿಟಿ ಪವರ್ ಜಾಸ್ತಿಯಾಗಿ ಅವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ಥರ ಅವರ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ, ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಮಕ್ಕಳದ್ದು. ಆಮೇಲೆ ಮಾರ್ಗಶಿರ ಪೌರ್ಣಮಿ ಅಂತ ಒಂದು ವಿಶಿಷ್ಟ ಇದಿದೆ ನಮ್ಮ ಇದರಲ್ಲಿ. ಪ್ರತಿ ತಿಂಗಳು ಮಾರ್ಗಶಿರ ಪೌರ್ಣಮಿಯ ದಿನ ಶೀತ ಕೆಮ್ಮು ಅಲರ್ಜಿ ಅಸ್ತಮ ಅಥವಾ ಯಾವುದೇ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳಿಗೆ ಬಾಳೆಹಣ್ಣಿನಲ್ಲಿ ಮೆಡಿಸಿನ್ ಅನ್ನ ಇಟ್ಟು ಚಂದ್ರಕಿರಣಕ್ಕೆ ನಾವು ಅದನ್ನು ಎಕ್ಸ್ಪೋಸ್ ಮಾಡಿ ಕೊಡುವಂತಹ ಒಂದು ಅದನ್ನ ಕೂಡ ನಾನು ತಗೊಂಡಿದ್ದೀನಿ. ಅದು ಒನ್ ಟೈಮ್ ಇದು ರಿಸಲ್ಟ್ ಕೊಟ್ಟು ಬಿಡತ್ತೆ. ಒಬ್ರು ಒಂದು ತಗೊಂಡ್ರು ಮೆಡಿಸಿನ್ ಅಂತಂದ್ರೆ ಒಂದಷ್ಟು ಕೆಲವರಿಗೆ ವೆರಿ ನೆಕ್ಸ್ಟ್ ಡೇ ರಿಸಲ್ಟ್ ಬರುತ್ತೆ, ಕೆಲವರಿಗೆ ಒಂದು ವಾರ. ಈ ಥರ ರಿಸಲ್ಟ್ ಬರೋದು ಡೇಸ್ ಡಿಫ್ರೆನ್ಸ್ ಆಗ್ಬೋದು, ಬಟ್ ರಿಸಲ್ಟ್ ಎಲ್ಲರಿಗೂ ಬಂದೇ ಬರುತ್ತೆ ಅದರಲ್ಲಿ. ಸೊ ಆ ಥರ ಟ್ರೀಟ್ಮೆಂಟು ಇದೆ. ಆಮೇಲೆ ಕೆಲವು ಯೋಗ ಚಿಕಿತ್ಸೆಗಳನ್ನು ನಾವು ಮಾಡ್ತೀವಿ, ಯಾಕಂತಂದ್ರೆ ನಂದು ಯೋಗನೂ ಸರ್ಟಿಫೈಡ್ ಇದ್ದೀನಿ ನಾನು. ಸೊ ಯೋಗ ಚಿಕಿತ್ಸೆಗಳನ್ನ ಸಜೆಸ್ಟ್ ಮಾಡ್ತೀವಿ. ಆಮೇಲೆ ವಿದ್ಧಕರ್ಮ ಅಂತ ಇದೆ, ಈ ಕೂದಲದು ಪ್ಯಾಚಿ ಹೇರ್ ಲಾಸ್ಗಳೆಲ್ಲ ಇರುತ್ತಲ್ಲ ಅದರಲ್ಲಿ ವಿದ್ಧಕರ್ಮವನ್ನು ಮಾಡಿ ಸೂಜಿಯಿಂದ ಮಾಡುವಂಥ ಚಿಕಿತ್ಸೆಗಳು, ವಿದ್ಧಕರ್ಮವನ್ನು ಮಾಡಿ ಆಮೇಲೆ ಅಲ್ಲಿ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಆ ಟ್ರೀಟ್ಮೆಂಟ್ಗಳು ಇದ್ದಾವೆ. ಡಾಕ್ಟರ್, ಈಗ ವೇದಾಮೃತ ಚಿಕಿತ್ಸಾಲಯ ಆರಂಭ ಆಗಿ ಇದು 3ನೇ ವರ್ಷ. ಸೊ ಸಾಕಷ್ಟು ಪೇಷಂಟ್ಸನ್ನು ನೀವು ಟ್ರೀಟ್ ಮಾಡಿದ್ರಿ, ತುಂಬ ರಿಸಲ್ಟ್ ಕೊಟ್ಟಂತಂದರೆ ಯಾವುದಾದ್ರೂ ನೆನಪಲ್ಲಿ ಇಟ್ಕೊಳ್ಳುವಂಥ ಟ್ರೀಟ್ಮೆಂಟ್ ಅಂದರೆ ನಿಮಗೂ ಕೂಡ ಇದು ಪೇಷಂಟ್ ಕೂಡ ಖುಷಿ ಆದಂಥ ಯಾವುದಾದ್ರೂ ಟ್ರೀಟ್ಮೆಂಟ್ ನಮ್ಮ ಜೊತೆ ಶೇರ್ ಮಾಡ್ಬೋದಾ, ಕೇಸ್ ಸ್ಟಡಿಗಳು? ಓಕೆ, ಚರ್ಮ ರೋಗಗಳಲ್ಲಿ ಸೋರಿಯಾಸಿಸ್ ಅಂತ ಒಂದು ಬರುತ್ತೆ. ಹೌದು, ಫುಲ್ ಬಾಡಿಯಲ್ಲಿ ಇಡೀ ಚರ್ಮಗಳು ಈ ಮೀನಿನ ಹುರುಪು ಹೋದಾಗೆ ಹೋಗ್ತಾ ಇರುತ್ತೆ. ತುಂಬ ವರ್ಷಗಳಿಂದ ಬಳಲ್ತಾ ಇರುವಂಥ ಪೇಷಂಟ್ಗಳು ನಮ್ಮನ್ನು ಕನ್ಸಲ್ಟ್ ಮಾಡಿದಾಗ ಅವರಲ್ಲಿ ನಾನು ಆಗ ಹೇಳಿದಾಗೆ ವಿರೇಚನ ಚಿಕಿತ್ಸೆ, ವಮನ ವಿರೇಚನ ಅಂತ ಹೇಳಿದಾಗ ಮೇಜರ್ ಪಂಚಕರ್ಮಗಳು ವಿರೇಚನ ಚಿಕಿತ್ಸೆಯನ್ನು ಹಾಕಿ ನಮಗೆ 20 ಡೇಸಲ್ಲಿ ಕಂಪ್ಲೀಟ್ ರಿಸಲ್ಟ್ ಕೊಟ್ಟಿರುತ್ತೆ. ಆಮೇಲೆ ಅದರಲ್ಲಿ ನಾವು ಪೇಷಂಟ್ಸಿಗೆ ಪಥ್ಯಗಳನ್ನ ಸಜೆಸ್ಟ್ ಮಾಡೇ ಮಾಡ್ತೀವಿ. ನಾವು ಆಯುರ್ವೇದ ಅಂದಾಗ ಪಥ್ಯ ಹೇಳೋದು ಕಾಮನ್, ಪಥ್ಯ ಹೇಳ್ತೀವಿ. ಆಮೇಲೆ ಪಥ್ಯ ಮಾಡಲೇಬೇಕಾಗತ್ತೆ ಆಯುರ್ವೇದ ಚಿಕಿತ್ಸೆಗಳ ಜೊತೆ. ಯಾವಾಗ ಪಥ್ಯ ಮಾಡ್ತಾರೆ ಆವಾಗ ಚಿಕಿತ್ಸೆಯ ಪರಿಣಾಮ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ರಿಸಲ್ಟ್ ಬರ್ತಾ ಹೋಗುತ್ತೆ. ಸೊ ಅವರಿಗೆ 1 ವರ್ಷ ಪಂಚಕರ್ಮ ಮಾಡಿ 20 ಡೇಸಲ್ಲಿ ರಿಸಲ್ಟ್ ಬಂತು. ನೆಕ್ಸ್ಟ್ ಇಯರ್ ಮತ್ತೆ ಪಂಚಕರ್ಮ ಮಾಡ್ಕೊಳ್ಳಿಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ವಾತಾವರಣದಲ್ಲಿ ಆಗುವಂಥ ವ್ಯತ್ಯಾಸದಿಂದ ಶರೀರದಲ್ಲಿ ಮತ್ತೆ ಏನಾದರೂ ಕಲ್ಮಶಗಳು ಉತ್ಪತ್ತಿಯಾಗಿ ಮತ್ತೆ ಕಾಯಿಲೆ ವಾಪಸ್ ಬರಬಾರ್ದು. ಅದಕ್ಕೋಸ್ಕರ ಬರುವ ವರ್ಷ ಮತ್ತೆ ಮಾಡ್ಕೊಳ್ಳಿ ಪಂಚಕರ್ಮನ ಅಂತ. ಅವಾಗ ಅವ್ರದ್ದು ಕಂಪ್ಲೀಟ್ ರಿಸಲ್ಟ್ ಕ್ಯೂರ್ ಆಗಿ ಆರಾಮಿದ್ದಾರೆ. ಇವಾಗಲೂ ಹಾಗೆ ಹೀಗೆ ಸಿಕ್ಕಿದಾಗ ಮಾತಾಡಿ ಹೋಗ್ತಾರೆ. ಮತ್ತೆ ಇನ್ನು ಬೇರೆ ಯಾವ್ದಾದ್ರು ಸ್ಟಡಿಗಳು? ಆಮೇಲೆ ಇದೆ ಚರ್ಮ ರೋಗದಲ್ಲಿ ಇನ್ನೊಂದು ಬರುವಂಥದ್ದು ತುನ್ನು ಅಂತ ಬರುತ್ತೆ. ಈ ವೈಟ್ ಇದು ಪ್ಯಾಚ್ ಆಗ್ತಾ ಹೋಗುತ್ತೆ ಇಡೀ ಶರೀರದಲ್ಲಿ. ಕೆಲವರಿಗೆ ಒಂದು ಸಣ್ಣ ಸಣ್ಣ ಪ್ಯಾಚಸ್ ಇರುತ್ತೆ, ಕೆಲವರಿಗೆ ಇಡೀ ಶರೀರ ಕವರ್ ಆಗಿರುತ್ತೆ. ಇಂಥ ಈ ಕಾಯಿಲೆಯಲ್ಲೂ ಅಷ್ಟೇ ನಾವು ವಿರೇಚನ ಚಿಕಿತ್ಸೆಯನ್ನು ಆಪ್ಟ್ ಮಾಡಿ ಕಮ್ಮಿ ಮಾಡಿಕೊಟ್ಟಿದ್ವಿ. ಕಂಪ್ಲೀಟ್ ರಿಕವರಿ ಆಗಿದೆ. ಓಕೆ, ಈ ಥರ ಮೈ ಮೇಲೆ ಪೂರ್ತಿ ರಿಕವರಿ ಆಗುತ್ತೆ. ಸಾಕಷ್ಟು ಜನ ಚೇಂಜಸ್ ಚೆನ್ನಾಗಿ ಕಾಣ್ತಾ ಬರುತ್ತೆ. ನಾವು ಅದರಲ್ಲಿ ವಿರೇಚನ ಚಿಕಿತ್ಸೆಯಲ್ಲಿ ಸ್ನೇಹಪಾನ ಅಂತ ಒಂದು ಪ್ರೊಸೀಜರ್ ಇದೆ, ಅಂದರೆ ಪ್ರೀ ಆಪರೇಟಿವ್ ಪ್ರೊಸೀಜರ್ ಬರುತ್ತೆ. ಅದು ಆ ಪ್ರೊಸೀಜರ್ ಮಾಡಿದಾಗ ಅದರ ಸೈಜ್ ಡಿಕ್ರೀಸ್ ಹಾಕೊಂಡು ಬರುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ವಿರೇಚನ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅದು ಇನ್ನೂ ಡಿಕ್ರೀಸ್ ಆಗುತ್ತೆ. ಮತ್ತು ಒಂದಷ್ಟು ದಿನ ಪಥ್ಯ ಟೈಮ್ ಇರುತ್ತೆ, ಪರಿಹಾರ ಕಾಲ ಅಂತ ಕೊಡ್ತೀವಿ. ಆ ಟೈಮಲ್ಲಿ ಕಂಪ್ಲೀಟ್ ಲೇಷನ್ ಕ್ಲೋಸ್ ಆಗುತ್ತೆ, ಕ್ಲಿಯರ್ ಆಗಿ ಬಿಡುತ್ತೆ. ನಾರ್ಮಲ್ ಸ್ಕಿನ್ ಕಲರ್ ಬಂದು ನಾರ್ಮಲೈಸ್ ಆಗಿ ಬಿಡುತ್ತೆ. ಬಟ್ ನಾನೇನಂತಂದರೆ ಯಾರಿಗೆ ಪಂಚಕರ್ಮ ಶೋಧನ ಕೊಡಲಿ ಅವ್ರಿಗೆ ಬರೋ ವರ್ಷ ಮತ್ತೆ ಶೋಧನ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಈ ಶೋಧನ ಅನ್ನೋಂಥ ಕಾನ್ಸೆಪ್ಟ್ ಏನು ಕ್ಲೆನ್ಸಿಂಗ್ ಅಂತ ನಾವು ಹೇಳ್ತೀವಿ, ಅದು ಪ್ರತಿ ವರ್ಷ ಮಾಡಬೇಕಾದಂಥದ್ದು. ಅದು ಬರೀ ರೋಗಿಗೆ ಮಾತ್ರ ಮಾಡುವಂಥ ಚಿಕಿತ್ಸೆ ಅಲ್ಲ. ಸ್ವಸ್ಥ ಇರುವವರು ಯಾರು ಆರೋಗ್ಯವಾಗಿದ್ದಾರೆ ಅವ್ರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೂ ಅದನ್ನು ಮಾಡ್ಕೋಬೇಕು. ಆಯುರ್ವೇದದ ಧ್ಯೇಯನೇ ಬರೋದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ. ಪ್ರಿವೆನ್ಷನ್ ಮತ್ತು ಕ್ಯೂರೇಟಿವ್ ಪಾರ್ಟ್ ಎರಡೂ ಬರುತ್ತೆ ಆಯುರ್ವೇದದಲ್ಲಿ. ಆರೋಗ್ಯವಾಗಿರೋರನ್ನ ಹಾಗೆ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ, ಯಾರಿಗೆ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವರಿಗೆ ಆರೋಗ್ಯವನ್ನು ವಾಪಸ್ ಪಡೆಯುವಂಥದ್ದು. ಈ ಶೋಧನವನ್ನು ಹಾಗೆ ಮಾಡ್ಕೊಂಡು ಹೋದಾಗ ಆರೋಗ್ಯವಂತರು ಇನ್ನೂ ಆರೋಗ್ಯವಾಗಿರ್ತಾ ಹೋಗ್ತಾರೆ. ಯಾರಿಗೆಲ್ಲ ಕಾಯಿಲೆಗಳು ಬಂದಿರತ್ತೆ ಅವ್ರ ಕಾಯಿಲೆಯಿಂದ ಫ್ರೀ ಆಗ್ತಾ ಹೋಗ್ತಾರೆ. ಓಕೆ, ಇವಾಗ ನಿಮ್ಮಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ರೀತಿಯ ಟ್ರೀಟ್ಮೆಂಟ್ ಕೂಡ ಇದೆ? ಎರಡೂ ಇದೆ. ಬಟ್ ಆಫ್ಲೈನಲ್ಲಿ ಎಲ್ಲ ಕಾಯಿಲೆಗಳನ್ನು ತಗೋತೀವಿ. ಆನ್ಲೈನಲ್ಲಿ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಯಾಕಂದರೆ ನಮಗೆ ಕೆಲವು ಕಾಯಿಲೆಗಳನ್ನು ನೋಡಿಯೇ ನಾವು ಚಿಕಿತ್ಸೆ ಕೊಡಬೇಕಾಗಿರುತ್ತೆ. ಹಾಗಿತ್ತು ಅಂತಂದರೆ ಒಂದ್ಸರಿ ವಿಸಿಟಿಂಗ್ ಕರಿತೀವಿ, ಆಮೇಲೆ ಮತ್ತೆ ಉಳಿದಿದ್ದು ಆನ್ಲೈನಲ್ಲಿ ಮಾಡ್ತಾ ಹೋಗ್ತೀವಿ. ಆನ್ಲೈನಲ್ಲಿ ಟೀಮ್ ಇದೆ, ಆಫ್ಲೈನಲ್ಲಿ ಇಲ್ಲಿ ನಾನು ಒಬ್ಬಳೇ ಮಾಡ್ತೀನಿ. ಒಕೇಶ್ನಲಿ ನಾವು ಸ್ಪೆಷಲ್ ಕನ್ಸಲ್ಟೇಷನ್ ಇಡ್ತೀವಿ.
ಓಕೆ, ಈಗ ಮುಂದೆ ಏನು ಪ್ಲಾನ್ಸ್ ಇದೆ ವೇದಾಮೃತ ಚಿಕಿತ್ಸಾಲಯದಲ್ಲಿ? ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸೊ ಮುಂದಿನ ಪ್ಲಾನ್ಸ್ ಏನು? ಇನ್ನೂ ಆಯುರ್ವೇದವನ್ನು ಗ್ರಾಮೀಣ ಪ್ರದೇಶಕ್ಕೆ ಇನ್ನೂ ರೀಚ್ ಮಾಡಬೇಕು. ಯಾಕಂದರೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ರೀಚ್ ಆಗದಿರೋ ಏರಿಯಾಗಳನ್ನು ಕವರ್ ಮಾಡ್ತಾ ಹೋಗಬೇಕು. ಪ್ರತಿಯೊಬ್ಬರಿಗೂ ಆಯುರ್ವೇದದ ಇಂಪಾರ್ಟೆನ್ಸ್ ಗೊತ್ತಾಗಬೇಕು. ಯಾಕಂದರೆ ನಮ್ಮದೇ ಸೈನ್ಸ್ ಅದು, ಸೈಂಟಿಫಿಕ್ ಸೈನ್ಸ್ ಅದು. ಅದೊಂದು ಸಿಂಪಲ್ ಮೆಡಿಸಿನ್ ಅಂತ ಅಲ್ಲ, ತುಂಬ ಸೈಂಟಿಫಿಕ್ ಆಗಿರುವಂಥದ್ದು, ಶಾಸ್ತ್ರೋಕ್ತವಾಗಿ ಬಂದಿರುವಂಥದ್ದು. ಪ್ರತಿಯೊಬ್ಬರಿಗೂ ಅದು ರೀಚ್ ಆಗಬೇಕು. ಅದರ ಎಡೆಗೆ ನಮ್ದು ಏನೇನು ಪ್ರಯತ್ನ ಆಗಬೇಕು ಅದಷ್ಟನ್ನು ನಾವು ಮಾಡ್ತಾ ಮುಂದಿನ ದಿನಗಳಲ್ಲಿ. ಓಕೆ ಡಾಕ್ಟರ್, ಈಗಾಗಲೇ ಸಾವಿರಾರು ಜನರಿಗೆ ಟ್ರೀಟ್ ಮಾಡಿ ಅವ್ರನ್ನ ಮುಖದಲ್ಲಿ ಒಂದು ನಗು ಮೂಡಿಸಿದ್ದೀರಾ. ಇನ್ನೂ ಕೂಡ ಒಂದಷ್ಟು ಜನರಿಗೆ ನಿಮ್ಮಿಂದ ಇನ್ನಷ್ಟು ಸೇವೆ ಸಿಗಲಿ. ಹಾಗೆಯೇ ನಿಮ್ಮ ಕನಸೇನಿದೆ, ಒಂದಷ್ಟು ವೇದಾಮೃತ ಚಿಕಿತ್ಸಾಲಯವನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅಂತ, ಆ ನಿಮ್ಮ ಕನಸು ಕೂಡ ಈಡೇರಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು.